ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನಂದರೆ, ಹುಟ್ಟಿದ ಕರುಗಳಲ್ಲಿ ಆಗುವಂಥ ಸಮಸ್ಯೆ, ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಒಕ್ಕಳು ಬಾವು. ಅದ್ರ ಬಗ್ಗೆ ನಾನು ಲಾಸ್ಟ್ ವೀಕು ಒಂದು ಕರು ತಂದಿದ್ದೆ. ನೋಡ್ತಿದ್ದೀರಲ್ಲ, ಈ ಕರು ತಂದಾಗ ಆಗಿರೋವಂಥ ಸಮಸ್ಯೆ. ಯಾಕೆಂದರೆ ಅದು ಬಾವು ಆಗಿ, ಗಂಟಾಗಿ, ಊತ ಜಾಸ್ತಿಯಾಗಿ ಆ ಕರು ಬದುಕೋದೇ ಇಲ್ಲ ಅನ್ನೋ ಒಂದು ಸ್ಟೇಜಲ್ಲಿತ್ತು. ಈಗ ನಿಮ್ಗೆ ತೋರಿಸ್ತಿರೋವಂಥ 3 ಇಂಜೆಕ್ಷನ್ನ ಡಾಕ್ಟರ್ ಸಲಹೆ ಮುಖಾಂತರ ನೀವು ಕರುಗೆ ನೀಡಿ 3 ದಿನ. ಎರಡನ್ನೂ 5 ml ಕುಡಿ. ಕೊಟ್ಟಾದ ನಂತರ ಒಂದು ಗಾಯದ ಸ್ಪ್ರೇ ಯೂಸ್ ಮಾಡಿ. ಡಿ-ಮ್ಯಾಗು ಅಥವಾ ಟಾಪಿಕ್ಯೂರು, ಸ್ಯಾಲ್ವನು, ಈ ರೀತಿ ನಾನು ಇಂಥದ್ದೇ ಅಂತ ಹೇಳಲ್ಲ, ಅದನ್ನು ಮಾಡಿ. ಮಾಡಿದ ನಂತರ ಕರು ಎಷ್ಟು ಆ್ಯಕ್ಟಿವ್ ಆಗಿದೆ, ನಾನು ಬದುಕೋದೇ ಇಲ್ಲ ಅಂತಿದ್ದ ಕರು ತುಂಬ ಆ್ಯಕ್ಟಿವ್ ಆಗಿ ವಾಸಿಯಾಗಿದೆ. ಯಾರ ಹತ್ರ ಕರುಗೆ ಈ ಥರ ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಅಂಥವರು ಈ ವಿಡಿಯೋ ನಿಮ್ಗೆ ಅನುಕೂಲ ಆಗಿದ್ದರೆ ಒಂದು 4 ಜನಕ್ಕೆ ಶೇರ್ ಮಾಡಿ, ಕರುನ ಅಪಾಯದಿಂದ ಉಳಿಸ್ಕೊಳ್ಳಿ. ಏಕೆಂದರೆ ಈ ಒಂದು ಇದಕ್ಕೆ ಕರುಗಳು ಆಲ್ಮೋಸ್ಟ್ ಬದುಕೋ ಚಾನ್ಸಸ್ ಕಡಿಮೆ ಇರುತ್ತೆ ಈ ಒಕ್ಕಳು ಬಾವು ಸಮಸ್ಯೆ ಆದಾಗ. ಇದನ್ನು ಮುಂದೆ ಯಾರಿಗಾದರೂ ಶೇರ್ ಮಾಡಿ ನಿಮ್ಗೆ ಅನುಕೂಲ ಆಗಿದ್ದರೆ. ಥ್ಯಾಂಕ್ ಯು.